ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಇವತ್ತು ಪಾಂಡಿಚೇರಿಯಲ್ಲಿ 3ನೇ ದಿನ. ಇವತ್ತು ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ನಿನ್ನೆ ನಾನು ಎಲ್ಲಿ ವ್ಲಾಗ್ ಎಂಡ್ ಮಾಡಿದ್ದೆ ಅಂದರೆ ಕೆಫೆಗೆ ಹೋದಾಗ ವಿಡಿಯೋ ಮಾಡಿದ್ನ. ಹೌದು, ಸ್ವಲ್ಪ ಮಾಡಿದ್ದೆ ಅನಿಸ್ತು. ಓಕೆ, ಕೆಫೆಗೆ ಹೋಗಿ ಊಟ ಮಾಡಿದಾಗ ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅಲ್ಲಿಗೆ ವಿಡಿಯೋ ಎಂಡ್ ಆಗಿರುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ಅಲ್ಲಿಗೆ ಎಂಡ್ ಆಗಿದ್ದರೆ ಎಲ್ಲಿಗಿದ್ದೆ ಅಂತ ಅಂದರೆ ಬಬ್ಬಾ ಕೆಫೆಗೆ ಹೋಗಿ ಎಲ್ಲ ಬಂದ್ವಿ ಅಲ್ಲ. ಊಟ ಮಾಡಿ ಮನೆಗೆ ಬರುವಾಗ 10:30 ಆಗಿಬಿಟ್ಟಿತ್ತು. ಸೊ 10:30 ಆಗಿದ್ದಕ್ಕೆ ಫಸ್ಟ್ ರೂಮಿಗೆ ಬಂದು ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದೆ. ಸೊ ಅದಕ್ಕೇ ಆಮೇಲೆ ಏನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಬಿಕಾಸ್ ನಾವು 11 to 2 o'clock 11 ಗಂಟೆಯಿಂದ 2 ಗಂಟೆವರೆಗೂ ದಮ್ ಶರಾಟ್ಸ್ ಆಡಿದ್ವಿ ಆಯಿತಾ. ಸಖತ್ ಎಂಜಾಯ್ ಮಾಡಿದ್ವಿ. ಏನು ವಿಡಿಯೋ ಮಾಡಿಲ್ಲ ಬಿಕಾಸ್ ನಮಗೆ ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ. ಸೊ ಅದಕ್ಕೆ ಸಖತ್ ಮಜಾ ಮಾಡಿದ್ವಿ. ನಕ್ಕು ಹೊಟ್ಟೆಲ್ಲ ನೋವಾಗ್ಬಿಟ್ಟು ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್. 2 ಗಂಟೆ ಆಯಿತಾ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಮಲಗಿದ್ವಿ. ಸೊ ಅದ್ರ ಪ್ರಭಾವ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಣ್ಣಲ್ಲಿ ಒಂದೇ ಕಣ್ಣಲ್ಲೇ ನೀರು. ಬಿಕಾಸ್ ನಿದ್ದೆ ಸಾಕಾಗಿಲ್ಲ ಅಲ್ವಾ. ಮಗ ಆಫ್ ಮಾಡಿಡ ಚಿನ್ನು, ಹಚ್ಚು ಕಂದ, ಹಚ್ಚು ಲೈಟ್ ಹಚ್ಚು. ಅಮ್ಮ ವಿಡಿಯೋ ಮಾಡ್ತಾ ಇಲ್ಯಾ? ಓ ಪಪ್ಪಿ ಕಾಣವಲ್ಲೇ ಅಮ್ಮ, ಹಚ್ಚು ಮಗನೆ. ಇರ್ಲಿ, ಆಫ್ ಮಾಡ, ಫೋನ್ ಮಾಡಿದ್ವಿ. ಸೊ ಅದಕ್ಕೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ. ಕಮ್ ಲೆಟ್ಸ್ ಇಟ್. ನೋಡಿದ್ಯಾ ಮಗ. ಸೊ ಅದಕ್ಕೇ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಮತ್ತೊಂದು ಏನಂತಂದರೆ ಇದು ಹೊಸ ರೂಮು ನಮ್ಮದು. ನಿನ್ನೆ ಬಂದು ಬೇರೆ ರೂಮ್ಗೆ ಚೆಕ್-ಇನ್ ಆಗಿದ್ವಿ. ಸೊ ತೋರಿಸ್ತೀನಿ. ಮತ್ತು ಸ್ಪೆಷಲ್ಲಾಗಿ ವಿಡಿಯೋ ಮಾಡವ ರೂಮಿಂದ ಬೇಡ, ಹಿಂಗೆ ತೋರಿಸ್ತೆ. ಸಿ, ದಿಸ್ ಇಸ್ ಮೈ ಹಸ್ಬೆಂಡ್. ಸೊ ಇದು ರೂಮ್ ಅದೇ ಸಖತ್ತಾಗಿದೆ ಫ್ರೆಂಡ್ಸ್. ಮೊನ್ನೆ ರೂಮ್ಗಿಂತ ನಿನ್ನೆ ರೂಮ್ ಸಖತ್ತಾಗಿದೆ. ಸೊ ಈ ರೀತಿಯಾಗಿ ಇದೆ. ಇದು ಬೆಡ್, ದಿಸ್ ಇಸ್ ಬೆಡ್ ರೂಮ್. ಓಕೆನಾ, ತುಂಬ ಚೆನ್ನಾಗಿದೆ. ಅದರಲ್ಲಿ ಏನು ಡಿಟೇಲ್ ವಿಡಿಯೋ ಏನು ಮಾಡೋಕ್ಕೆ ಹೋಗಲ್ಲ, ಇಷ್ಟೇ ಸಾಕು. ನನಗಿಷ್ಟ ಆಗಿದ್ದು ಬೆಡ್ ಸಿಕ್ಕಾಬಡೆ ದೊಡ್ಡದಾಗಿದೆ. ನಾನು ಪಾಪು ಗುರು 3 ಜನ ಆರಾಮಾಗಿ ಮಲಗಿದ್ವಿ. ಏನೂ ಕಂಜೆಸ್ಟೆಡ್ ಅಂತ ಅನ್ನಿಸ್ಲಿಲ್ಲ. ಸೊ ಇವತ್ತಿನ ಪ್ಲ್ಯಾನ್ ಏನಿದೆ ಅಂತಂದರೆ, ಇವಾಗ ಟೈಮ್ ಬಂದು 10:30 10:45 ಆಯಿತು ಅನಿಸುತ್ತೆ. 10:30 ಆಯಿತು. ಸೊ ಏನು ಅಂದ್ಕೊಂಡಿದ್ವಿ ಅಂತಂದರೆ, ಇಲ್ಲೊಂದು ಮಾತ್ರ ಮಂದಿರ ಅಂತ ಇದೆಯಂತೆ. ಅದು ಆನ್ ದ ವೇನೇ ಸಿಗುತ್ತೆ ಬೆಂಗಳೂರಿಗೆ ಹೋಗಬೇಕಾದ್ರೆ. ಸೊ ಹೋಗಬೇಕಾದ್ರೆ ಟೈಮ್ ಇದ್ದರೆ ನೋಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಅವರು ಗೂಗಲೆಲ್ಲ ಚೆಕ್ ಮಾಡಿ ಮ್ಯಾಪೆಲ್ಲ ನೋಡುವಾಗ ಆನ್ ದ ವೇನೇ ಆಗುತ್ತೆ ಅಂತ ಅಂದರು. ಸೊ ಹೋಗುವಾಗ ಈಗ ಅದೊಂದು ಪ್ಲೇಸ್ ಕವರ್ ಮಾಡಿ ಹಾಗೆ ನಾವು ಹೊರಡ್ತೀವಿ. ಬಿಕಾಸ್ ನಮ್ಗೆ ಇವಾಗ ಇಲ್ಲಿಂದ ಬೆಂಗಳೂರು ರೀಚ್ ಆಗೋಕ್ಕೆ 6 hours ಅಂತೂ ಬೇಕೇ ಬೇಕು. ಇನ್ನು ತಿಂಡಿಗೆ, ಎಳ್ನೀರು ಕುಡಿಯೋಕ್ಕೆ ಅಥವಾ ಟೀ ಕುಡಿಯೋಕ್ಕೆ ಯಾಕಾದರೂ ಸ್ಟಾಪ್ ಮಾಡಿದ್ವಿ. ಪಾಪು ಬೇರೆ ಇದೆಯಲ್ವ. ಸೊ ಏನಕ್ಕಾದರೂ ಸ್ಟಾಪ್ ಮಾಡಿದ್ವಿ ಅಂತಂದರೆ 7 to 8 hours ಬೇಕೇ ಬೇಕು. ಇಲ್ಲಿಂದ ಇವಾಗ ನಾವು 11ಗೆ ಹೊರಟ್ರು 12 1 2 3 4 5 6 7 ಸಂಜೆ 7-8 ಗಂಟೆ ಆಗುತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ಅದಕ್ಕೇ ಅದು ಇವಾಗ ಅದೊಂದು ಪ್ಲೇಸ್ ಕವರ್ ಮಾಡೋಗ ಅಂದರೆ ಮತ್ತೂ ಲೇಟ್ ಆಯಿತು. 10 ಗಂಟೆ, ರಾತ್ರಿ 10 ಗಂಟೆ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀವಿ. ವೀಡಿಯೋನ ಎಂಡ್ ಮಾಡ್ತೀನಲ್ವ, ಆವಾಗ ಟೈಮ್ ಹೇಳ್ತೀನಿ ನಿಮಗೆ ಎಷ್ಟಾಗುತ್ತೆ ಅಂತ. ಸೊ ಬನ್ನಿ ಇವಾಗ ಹೊರಡೋಣ ಪಾಂಡಿಚೇರಿಗೆ. ಬೈ ಹೇಳಿ ಬೆಂಗಳೂರಿಗೆ ಹೊರಡುವ. ನಮ್ಮ 3 ದಿನದ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಸಖತ್ ಮಜಾ ಮಾಡಿದ್ವಿ. ಸೊ ತುಂಬ ದಿನ ಆದಮೇಲೆ ಈ ರೀತಿ ನಾವು ಅಷ್ಟು ಚೆನ್ನಾಗಿ ಹೋಗಿರೋದು. ಇವಾಗ ಪಾಪುನೂ ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ನಾವು ಮುಂಚೆ ಹೋಗಿದ್ದು ಸುಬ್ರಹ್ಮಣ್ಯ ಮತ್ತು ಹೊರನಾಡಿಗೆ ಹೋಗಿದ್ವಿ. ಅವಾಗ ನಾವು ಯಾವುದೇ ರೀತಿ ಬ್ಲಾಗ್ಸ್ ಮಾಡಿರಲಿಲ್ಲ. ಮೋಸ್ಟ್ಲಿ ಆವಾಗ ಪಾಪುಗೆ 8 to 9 months, 7 to 8 9 ಆ ಮಂತಲ್ಲಿ ಇದ್ಲು ಅವಳನ್ನ ಕರ್ಕೊಂಡು, ಅಷ್ಟು ಚಿಕ್ಕ ಪಾಪು ಕರ್ಕೊಂಡು ಹೋಗಿದ್ವಿ. ಸೊ ಇವಾಗ ಅವಳಿಗೆ 2 years ಆಗಕ್ಕೆ ಬಂತು. ಇವಾಗ ಜೂನ್ 19 ಬಂದರೆ 2 ಆಗುತ್ತೆ, 2 ವರ್ಷ. ಸೊ ಒಂಥರ ಮಜಾ, ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಟ್ರಿಪ್ ನಮಗೆ. ಸೊ ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೋದಾಗ ಮತ್ತೆ ವ್ಲಾಗ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ರೂಮ್ ಚೆಕ್ಔಟ್ ಮಾಡಿ ಹೊರಡೋಣ. ಓಕೆ, ಬಾಯ್. ತಿಂಡಿ ಎಲ್ಲ ಫ್ರೆಂಡ್ಸ್ ಆ ಹೋಟೆಲಲ್ಲಿ ಆಲ್ರೆಡಿ ತಿಂದುಬಿಟ್ಟಿದ್ವಿ. ಬಿಕಾಸ್ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಅಲ್ಲಿ ವಿಡಿಯೋ ಮಾಡೇ ಇಲ್ಲ, ಅದು ಯಾವುದೋ ತಲೆಯಲ್ಲಿ ಮತ್ತೆ ಹೋಯಿತು. ಸೊ ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಹೊರಡೋಣ ಇಲ್ಲಿಂದ. ಮುಂದೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಬೇಡ. ಸಿ ಮೈ ಫೇಸ್ ಫ್ರೆಂಡ್ಸ್, ಸಿ ದಿಸ್. ಸಿ ಟ್ಯಾನ್ ಅಲ್ದ, ಪಕ್ಕ ಹೊಳಿತಾ ಇದ್ದು ನೋಡು, ಕಾಣ್ತಾ ಇಲ್ಲ ನಿಮಗೆ? ಹಿಂಗೆ ರಿಯಲ್ ಫೇಸಲ್ಲಿ ಇಲ್ಲ. ಹೌದಾ? ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು. ಎಲ್ಲೆಲ್ಲಿ ಕರಿ ಕಾಣಿಸ್ತು? ಮೋಸ್ಟ್ಲಿ ಬಿಸಿಲಲ್ಲಿ ಚೆಂದ ಕಾಣಿಸ್ಬೇಕು. ಹಾಂ
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗಂಡ. ನೋಡಿ ಇವಳು ಪಕ್ಕದ ರೂಮಿಗೆ ಹೋಗೋದು. ಹಾಂ ಮಗ ಎಂತ ತಿಂತಿದ್ದೆ ಮಗ? ತೋರ್ಸಮ್ಮಂಗೆ ಸಕ್ಕರೆ ಹಾಲು ಪೌಡರ ಮಗ ತಡಿ ಓಪನ ಬೀಳ್ತೆ ನೀನು. ಸಕ್ಕರೆ ತಿಂದಿತ್ತು ಬೈ ತೊಳಸ್ಕೊಂಡು ಬಂದೆ. ಪಾಪ ಕೊಡ್ತೆ ಕಣ್ಣು ಮುಚ್ಚುಕ. ಅಚ್ಚಲ್ಲ ಕಣ್ಣು ಮುಚ್ಚಿರ್ ಸರ್ಪ್ರೈಸ್ ಮಾಡ್ತೆ. ನಿನ್ನ ಕಣ್ಣೇ ಮುಚ್ಕೊಳ್ಳೆ ಮಗ. ನೀ ಮುಚ್ಕ, ನಿನ್ ಕಣ್ಣು ಮುಚ್ಕ, ನೀನೇ ಮುಚ್ಕ. ರೆಡಿ 3, 2, 1 ಸರ್ಪ್ರೈಸ್. ಇಲ್ಲಿ ಮೇಡಮ್. ಎಂತ ಸಿಕ್ಕಿತ್ತು? ವಿಕೆಟ್ ಸಿಕ್ಕಿತ್ತು. ಫ್ರೆಂಡ್ಸ್, ಆವಾಗಲೇ ಹೇಳಿರೋ ಹಾಗೆ ನಾವು ಮಾತ್ರ ಮಂದಿರಕ್ಕೆ ಆದರೆ ಹೋಗ್ತೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ನಮ್ಮ ರೂಮಿಂದ 14 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿದಲ್ಲಿಂದ 1.5 ಕಿಲೋಮೀಟರ್ಸ್ ಆಗುತ್ತಂತೆ. ಫ್ರೀ ಬಸ್ ಇರ್ತಡ. ಹೌದಾ? ಹಾಂ, ಫ್ರೀ ಬಸ್ ಇರುತ್ತಂತೆ. ಸೊ ಅದಕ್ಕೆ ಇವಾಗ ಹತ್ಕೊಂಡು ಹೋಗೋಣ. ಸೀನಿಯರ್ ಸಿಟಿಜನ್ಗೆ ಮಕ್ಕಳಿಗೆ ಮಕ್ಕಳು ಕರ್ಕೊಂಡು ಹೋಗಂದ್ರೆ ನಾವು ಒಟ್ಟಿಗೆ ಹೋಗವಲ್ಲ. ಹೂವ ಮಗ ಕರೆನು ಹೌದು ಕಿಟ್ಲಾಗ ಮಗ. ಎಂತದ್ರ How far is it? Half an hour. For one way. ಇವು ಬತ್ವಿಲಿ ಅವು ನಮ್ಮ ಗಂಡಂದಿಕ್ಕ. ಬಾ ನೀ ಹೋಗು ಮುಂದೆ ರಮ್ಮಿ, ವಿಡಿಯೋ ಮಾಡ್ತೀನಿ ಇವತ್ತು. ಈ ಬಸ್ ಫುಲ್ ಆದ್ಮೇಲೆ ಬಿಡವಲ್ಲ ರಮ್ಮಿ. ನಂಗೆ ಹೋದ್ರೆ ಎಲ್ಲವೂ ಒಟ್ಟಿಗೆ ಹೋಗ, ಒಬ್ಬೊಬ್ಬನೇ ಹೋಗ್ಲಿಲ್ಲ. ಇಬ್ಬಿಬ್ಬರೇ ಬಂದ್ರೆ ನೋಡು, ಅಪ್ಪ ಅಮ್ಮನ ಇಬ್ರು ಬಿಟ್ಬಿಡ್ತಾರೆ. ಫ್ರೆಂಡ್ಸ್, ಇವಾಗ ನಾವು ಬಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ ಆಯಿತಾ. ಸೊ ಅಲ್ಲಿ ಹೆಂಗಿರುತ್ತೆ ಅಂತಂದರೆ, ಪಾಪು ಇದ್ದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು, ಅಂದರೆ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೋದು. 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕಲ್ವಾ. ಸೊ ಅದು ಹೆಂಗಾಯಿತು ಅಂತಂದರೆ, ನಾವು 4 ಜನ ಇದ್ವಿ, ಪಾಪು ಸೇರಿ 5. ಬಟ್ 2 ಪೀಪಲ್ಸ್ಗೆ ಮಾತ್ರ ಅಲೋ ಮಾಡ್ತಾರೆ. ಪಾಪು ಪ್ಲಸ್ ನಾವಿಬ್ಬರು, ಅಥವಾ ಪಾಪು ಪ್ಲಸ್ ನಾನು ನನ್ನ ಹಸ್ಬೆಂಡ್, ಆ ಥರ. ಸೊ ಅವರಿಬ್ಬರು ಬಾಯ್ಸ್ ನಡ್ಕೊಂಡು ಹೋದರು, ನಾವಿಬ್ಬರು ಪಾಪುನ ಕರ್ಕೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಇದನ್ನು ನನಗೆ ಇಷ್ಟ ಆಗಿಲ್ಲ, ಬಿಕಾಸ್ ಬಿಟ್ಟರೆ ಎಲ್ಲರೂ ಬಿಡಬೇಕು, ಇಲ್ಲಾಂದರೆ ಎಲ್ಲರೂ ವಾಕ್ ಮಾಡಬೇಕು. ಇವಾಗ ನಾವಿಬ್ಬರಲ್ಲಿ ಮುಂದೆ ಹೋಗಿ ಏನು ಮಾಡ್ತೀವಿ, ಅವರಿಬ್ಬರು ಪಾಪ ಬರೋವರೆಗೂ ನಾವು ವೇಟ್ ಮಾಡಲೇಬೇಕಾ. ಸೊ ಆಪ್ಷನ್ ಇಲ್ಲ, ಇವಳನ್ನ ಎತ್ಕೊಂಡು ನಡ್ಕೊಂಡು ಹೋಗೋ ಬಂದು ಸುಮ್ಮನೆ ಬಸ್ಸಲ್ಲಿ ಹೋಗೋಣ ಅಂತ ಬಂದ್ವಿ ಅಲ್ವಾ ರಮ್ಯಾ ಮೇಡಮ್? ಬಸ್ ಹೋಯ್ತು. ಇಲ್ಲಿ ಎಲ್ಲ ಮಾತ್ರ ಮಂದಿರ ಐತೆ. ಬಾಯ್ ಬಾಯ್ ಗಾಯ್ಸ್. ಡೈಲಿ ಕುತ್ಕೊಂಬನ ರಮ್ಮಿ ಬೆಂಚ್ ಮೇಲೆ. ಅವು ಬಂದಿದ್ದೆ ಫೋನ್ ಮಾಡ್ತಾರೆ ಅಂತ ಮಗ ಹಂಗಲ್ಲ ಇಟ್ಕೊಂಡೆ ಆಮೇಲೆ ಇದಾದ. ಫ್ರೆಂಡ್ಸ್, ಈ ಮರ ನೋಡಿ ಎಷ್ಟು ಮಚ್ಚವಾಗಿದೆ ಅಂತ. ಮೇಲ್ಗಡೆಯಿಂದ ಇದೆಯಾ, ಕೆಳಗಡೆ ಬೇರು, ಇಲ್ಲಿ ಮತ್ತು ಸೇಮ್ ಮೇಲ್ಗಡೆ ಸೇಮ್ ಎಲ್ಲ ಇಷ್ಟೊಂದು ಕಾಂಡ, ಬೇರು, ಬುಡ ಏನಂತೀರ ಎಲ್ಲ ಇದೆ. ಫ್ರೆಂಡ್ಸ್, ಇದೇ ಮಾತ್ರ ಮಂದಿರ. ಇಲ್ಲಿಂದನೇ ವ್ಯೂ ಪಾಯಿಂಟ್ ನೋಡೋದಂತೆ ಫ್ರೆಂಡ್ಸ್. ಅಯ್ಯೋ ದೇವ್ರೆ, ನಡ್ಕೊಂಡು ಬಂದ್ಬಿಟ್ವಲ್ವಾ. ಇನ್ನೂ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಬಟ್ ಇಷ್ಟು ದೂರ ಬಂದು ಇಷ್ಟು ದೂರಿಂದ ನೋಡೋದಂದರೆ 2x ಎಲ್ಲ ಹಾಕಿದ್ದೀನಿ. 1x 0.5x ಈ ಥರ ಬರುತ್ತೆ. 1 2 ನಿಂತ್ಕೊಂಡು ಪಾಪ ನನ್ನ ಲೆಕ್ಕ ಬಂದವಕ್ಕೆಲ್ಲಕ್ಕೂ ಹಿಂಗೆ ಫೀಲ್ ಆಯ್ಪೋಲ್ದ. ಈ ಹುಡುಗಿ ನೋಡಿ ಇಲ್ಲಿ. ಫ್ರೆಂಡ್ಸ್, ನಾವಿವಾಗ ಮಾತ್ರ ಮಂದಿರ ನೋಡ್ಕೊಂಡು ಬಂದ್ವಿ ಆಯಿತಾ. ನಮ್ದು ಯೋಚನೆ ಹೆಂಗಿತ್ತು ಅಂತಂದರೆ, ಅದು ಫುಲ್ ರೌಂಡ್ ಸರ್ಕಲ್ ಥರ ಇದೆಯಲ್ವಾ.
ಇಲ್ಲಿ ಹೆಂಗಿತ್ತು ಅಂದರೆ ಅದು ಒಳಗಡೆ ಹೋಗಿ ನೋಡ್ಬೋದು ಅನ್ನೋ ಥರ ಇತ್ತು. ಬಟ್ ಆ ರೀತಿಯಾಗಿ ಇಲ್ಲ, ದೂರದಿಂದ ನೋಡಬೇಕು, ವ್ಯೂ ಪಾಯಿಂಟ್ ಥರ ನೋಡೋದಷ್ಟೇ. ಸೊ ಇಲ್ಲಿ 1.5 ಕಿಲೋಮೀಟರ್ ನಾವೇನೋ ಗಾಡೀಲಿ ಬಂದ್ವಿ, ಪಾಪ 1.5 ಕಿಲೋಮೀಟರ್ ನಡ್ಕೊಂಬಂದು ನೋಡಿದ್ದು ದೂರಿಂದ ಆಯಿತು. ಅದೊಂದು ಬೇಜಾರಿದೆ. ಸೊ ದೂರಿಂದ ನೋಡೋಕೆ ಚೆನ್ನಾಗಿದೆ. ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಅಲ್ಲಿ ಲೇಕ್ ಎಲ್ಲ ಮಾಡ್ತಾರಂತೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಅದೆಲ್ಲ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಸುತ್ತೆ. ಚೆನ್ನಾಗಿದೆ ನೋಡೋಕ್ಕೆ, ಬಟ್ ಒಳಗಡೆ ನಿಯರ್ ಬೈ ಹೋಗಕ್ಕಾಗಲ್ಲ, ತುಂಬ ದೂರದಿಂದ ನೋಡೋದಷ್ಟೇ. ಹೌದು. ಸೊ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ. ಇಲ್ಲಿ ನೀ ತಿನ್ನೋಡೆ ಹೆಂಗಿದ್ದೋಳಿ, ಇದು ಅಷ್ಟರದ್ದೇನು ಮತ್ತೆ ಹಿಟ್ಟು ಹಾಳಾಗಿಳಾದ್ದು ಚಲೋ ಇಲ್ಲಯಾ? ಬಾಳೆಹಣ್ಣು ಅದು ತಿಂದ್ರೆ ಮಾತ್ರ ರುಚಿ ಆಗ್ತದೆ. ಲೈಟಾಗಿ ಏನಾದ್ರು ತಿನ್ನೋಣ ಅಂತ ತೊಗೊಂಡಿದ್ದೀನಿ 2 ಜ್ಯೂಸ್, ಒಂದು ವಾಟರ್ ಮೆಲನು, ಒಂದು ಮ್ಯಾಂಗೋ, ಇನ್ನೊಂದು ವೆಫಲ್ಸ್ ತೊಗೊಂಡ್ಲು. ವೆಫಲ್ಸ್ ಚೆನ್ನಾಗಿತ್ತು, ಬಟ್ ಮ್ಯಾಂಗೋ ಜ್ಯೂಸ್ ವಾಟರ್ ಮೆಲನ್ ಮಾತ್ರ ದ ವರ್ಸ್ಟ್. ನ್ಯಾಚುರಲ್ ಅಂತ ಹೇಳಿದ್ದಾರೆ, ಬಟ್ ಅದು ಥರ ಸ್ಮೆಲ್ ಆಗಿಬಿಟ್ಟಿದೆ ಗ್ಲಾಸ್ ಬಾಟಲಲ್ಲಿ ಇಟ್ಟು. ಸೊ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇದೆ. ಬಟ್ ಇವಾಗ ನಡಿಬೇಕು ಇಲ್ಲಿಂದ ಸ್ವಲ್ಪ ದೂರ. ಅಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಫ್ರೂಟ್ಸ್ ಬೌಲ್ ಇತ್ತು, ಅದು ನೋಡಿದ್ದೀನಿ ನಾನು, ಅದನ್ನ ತೊಗೊಂಡು ಹೋಗಬೇಕು. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಯಾರಾದರೂ ಮಾತ್ರ ಮಂದಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಒಂದು ಅಪ್ಡೇಟ್ ಏನು ಗೊತ್ತಾ, ಇದು ಇಲ್ಲಿ 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕಾಯ್ತಾ ಪಾರ್ಕಿಂಗಿಂದ. ಬಟ್ ಅಲ್ಲಿ ಬಸ್ ಇರುತ್ತಲ್ವ, ಅದು ಓನ್ಲಿ ಫಾರ್ ಪಾಪ ಅವಾಗ ಹೇಳಿದ್ನಲ್ವ, ಪಾಪು ಪೇರೆಂಟ್ಸ್ ಇದ್ದರೆ ಬಿಡ್ತಾರೆ ಅಂತ. ರಿಟರ್ನ್ ಬರಬೇಕಾದ್ರೆ ಎಲ್ರಿಗೂ ಬಿಡ್ತಾರೆ, ಬಟ್ 10 to 15 ಮಿನಿಟ್ಸ್ಗೆ ಒಂದು ಬಸ್ ಬರುತ್ತೆ, ಒಂದೇ ಬಸ್ ಇರೋದ್ರಿಂದ ಅದೇ ಬಂದು ಇಲ್ಲಿ ಡ್ರಾಪ್ ಮಾಡಿ ಮತ್ತೆ ಇಲ್ಲಿಂದ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಆ ಥರ ಮಾಡ್ತಾ ಇರುತ್ತೆ. ಡ್ರಾಪ್ ಪಿಕಪ್ 2 ಒಂದೇ ಬಸ್ಸಲ್ಲಿ. ಸೊ ವೇಟ್ ಮಾಡಲೇಬೇಕು. ಮತ್ತು ಅಲ್ಲಿ ನೋಡೋದಕ್ಕೆ ದೂರಿಂದ ನೋಡಬೇಕು. ಟಿಕೆಟ್ ಏನೋ 1 ಮಂತ್ ಮುಂಚೆ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಹತ್ತಿರ ಹೋಗಿ ನೋಡ್ಬೋದು ಅಂತೆ. ಬಟ್ ಇವತ್ತು ಯಾರು ನನಗೆ ಅಲ್ಲಿ ವ್ಯೂ ಪಾಯಿಂಟಲ್ಲಿ ರೌಂಡ್ ಶೇಪ್ ಇದೆಯಲ್ವ, ಅದ್ರ ಹತ್ರ ಹೋಗಿ ನೋಡ್ತಾ ಇರೋದು ಯಾರು ಕಾಣಿಸಿಲ್ಲ. ಬಿಕಾಸ್ ಯಾರಿಗೂ ಗೊತ್ತಿಲ್ವೋ 1 ಮಂತ್ ಬಿಫೋರ್ ಬುಕ್ ಮಾಡ್ಕೊಳ್ಬೇಕು ಏನೋ ಅಂತ. ನಮಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾವು ಗೂಗಲಲ್ಲಿ ಇವಾಗ ರಿವ್ಯೂ ಚೆಕ್ ಮಾಡಿದ್ವಿ ಹೆಂಗಿದೆ ಏನು ಅಂತ, ಆವಾಗ ಗೊತ್ತಾಗಿದ್ದು. ಸೊ ಇವಾಗ ಹೊರಡೋಣ. ನಾನು ಎಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂತ ನನ್ನ ಹಸ್ಬೆಂಡ್ ಶಾಕ್ ಆಗಿಬಿಟ್ಟಿದ್ದಾರೆ, ಏನು ಮಾತಾಡ್ತಾ ಇದ್ದಾಳಪ್ಪ ಇವಳು ಅಂತ. ಸೊ ಎಲ್ಲರೂ ಇವಾಗ ಮುಖ ನೋಡಿ ಹೆಂಗಾಗಿದೆ ಅಂತ ಒಬ್ಬೊಬ್ಬರದ್ದು ಫ್ರೆಂಡ್ಸ್. ಹೊರಡೋಣ ಬನ್ನಿ. ನೋಡ್ಕೊಂಬ್ಲಿಲ್ಲ ಒಬ್ಬೊಬ್ಬವ ದೋಣಿ ಮಾಡ್ತಾ. ಈಗ ಯಾರು ಫಸ್ಟ್ ಮಾಡ್ತ? ಅತ್ತೆ ನಮ್ಮ ಅವನ ಹಾಂ ಒಂದು ಬಂತು ಫ್ರೆಂಡ್ಸ್. ಇವಾಗ ಊಟಕ್ಕೆ ಬಂದಿದ್ದೀವಿ. ಅದಾಗ್ತೀಯಾ? ಹಿಂಗೆ ಅಂತ ಹೇಳಿದ್ದು ಕರ್ಡ್ ರೈಸ್ ಮತ್ತು